ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಮುಕ್ತವಾಗಿ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡ ನಂತರ ಇವತ್ತು ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಗಳು, ಹಿಂದೂಗಳ ವಿರುದ್ಧ ಬೇರೆ ಬೇರೆ ರೀತಿಯ ಅಧಿಕಾರಿಗಳ ಮುಖಾಂತರ ಸವಾರಿ ಮಾಡತಕ್ಕಂಥ ನೂರಾರು ಬೆಳವಣಿಗೆಗಳನ್ನು ಇವತ್ತು ಜನತೆಯ ಮುಂದೆ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ. ಕಳೆದ 100 ವರ್ಷಗಳಿಂದ ಈ ಸಮಾಜದ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಇಲ್ಲದ ಸಲ್ಲದ ಆರೋಪವನ್ನು ಮಾಡ್ತಾ ಇರತಕ್ಕಂತಹ ಸಂಗತಿಗಳು, ಯಾರು ಈ ಸಮಾಜದ ಮತ್ತು ರಾಷ್ಟ್ರದ ಕೆಲಸವನ್ನು ಮಾಡತಕ್ಕಂಥ ಕಾರ್ಯಕರ್ತರನ್ನು ಮತ್ತೆ ಗಡೀಪಾರಿನ ಆದೇಶದ ಮುಖಾಂತರ ಸಮಾಜದಲ್ಲಿ ಗೊಂದಲವನ್ನು ಮೂಡಿಸತಕ್ಕಂಥ ಪ್ರಯತ್ನಗಳು, ಇವತ್ತು ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧೆಯಿಂದ ಆರಾಧನೆ ಮಾಡತಕ್ಕಂತಹ ಶ್ರೀರಾಮಚಂದ್ರನನ್ನು ಬೇರೆ ಬೇರೆ ಸಂಗತಿಗಳಿಂದ ತೇಜೋವಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ಹಿಂದೂ ಕಾರ್ಯಕರ್ತರು ಆ ಭಗವಾನ್ ಅನ್ನತಕ್ಕಂಥ ವ್ಯಕ್ತಿಯ ವಿರುದ್ಧ ದೂರನ್ನು ದಾಖಲು ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಕರಣವನ್ನು ದಾಖಲು ಮಾಡದೆ ಅವನನ್ನು ರಕ್ಷಣೆ ಮಾಡತಕ್ಕಂಥ ಪ್ರಯತ್ನಗಳು, ಈ ರೀತಿಯ ಬೇರೆ ಬೇರೆ ವ್ಯವಸ್ಥೆಗಳ ಜೊತೆಗೆ ಇವತ್ತು ಕಾಂಗ್ರೆಸ್ಸಿನ ಆಡಳಿತವನ್ನು ಮತ್ತೆ ಅವರ ಪ್ರಕರಣವನ್ನು ಮುಚ್ಚಿ ಹಾಕತಕ್ಕಂಥ ಪ್ರಯತ್ನದ ದಿಸೆಯಲ್ಲಿ ಈ ರೀತಿಯ ವ್ಯವಸ್ಥೆಗಳಿಗೆ ಸರ್ಕಾರ ಪ್ರೋತ್ಸಾಹ ನೀಡತಕ್ಕಂಥ ನೂರಾರು ಸಂಗತಿಗಳು ಇವತ್ತು ಸಮಾಜದ ಮುಂದೆ ಇರುವಂಥದ್ದನ್ನು ನಾವೆಲ್ಲ ಕಂಡಿದ್ದೇವೆ. ಇವತ್ತು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಮಾತನಾಡತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸರಿಯಾದಂತಹ ಬಸ್ಸಿನ ವ್ಯವಸ್ಥೆಗಳಿಲ್ಲದೆ ಗ್ರಾಮಾಂತರ ಭಾಗದಲ್ಲಿ ವಿದ್ಯಾರ್ಥಿಗಳು ಆ ಬಸ್ಸಿನಲ್ಲಿ ನೇತಾಡಿಕೊಂಡು ಹೋಗತಕ್ಕಂತಹ ನೂರಾರು ಸಂಗತಿಗಳು ಇವತ್ತು ಸರಕಾರದ ಗಮನವನ್ನು ತರಿಸುವಂಥ ಕೆಲಸ ಕಾರ್ಯವನ್ನು ಮಾಡಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಸರ್ಕಾರದ ಕಡೆಯಿಂದ ಅನುಷ್ಠಾನಗೊಂಡಿರತಕ್ಕಂತಹ ಬೇರೆ ಬೇರೆ ಭಾಗ್ಯಗಳಿಗೆ ಇವತ್ತು ಹಣವನ್ನು ಅನುದಾನವನ್ನು ನೀಡದೆ ಇವತ್ತು ಪಿಂಚಣಿ ಪಡೆಯತಕ್ಕಂತಹ ನೂರಾರು ಮಂದಿ ಇವತ್ತು ಸಂಕಟದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಅವರ ಬೇರೆ ಬೇರೆ ವ್ಯವಸ್ಥೆಗಳನ್ನು ಬಿಟ್ಟು ಜನರ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಕಾರ್ಯ ಮುಂದಿನ ದಿವಸದಲ್ಲಿ ಆಗಬೇಕು. ಇಲ್ಲದಿದ್ದರೆ ಈ ರೀತಿಯ ಅವ್ಯವಸ್ಥೆಗಳ ವಿರುದ್ಧ ಜನರು ಆಕ್ರೋಶಗೊಂಡು ಮತ್ತೆ ರಸ್ತೆಗೆ ಇಳಿಯುವಂತಹ ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮ್ಮ ಕ್ಷೇತ್ರದ ಪೆರುವಾಯಿ ಗ್ರಾಮದಲ್ಲಿ ಪಂಚಾಯತಿನ ಅವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ ಅನ್ನತಕ್ಕಂಥ ಒಂದೇ ಒಂದು ಕಾರಣಕ್ಕೆ ಹಿಂದೂ ಕಾರ್ಯಕರ್ತ ಯತೀಶ್ ಪೆರುವಾಯಿಯ ಮೇಲೆ ಗಡೀಪಾರಿ ಪ್ರಕರಣವನ್ನು ದಾಖಲು ಮಾಡಿರುವಂಥದ್ದನ್ನು ಹಿಂದೂ ಸಮಾಜ ಅತ್ಯಂತ ಉಗ್ರವಾಗಿ ಖಂಡಿಸ್ತದೆ. ಇವತ್ತು ಈ ರೀತಿಯ ಸಾಮಾಜಿಕ ಕೆಲಸ ಕಾರ್ಯಗಳು, ಹಿಂದುತ್ವದ ಕೆಲಸ ಕಾರ್ಯವನ್ನು ಮಾಡತಕ್ಕಂಥ ಕಾರ್ಯಕರ್ತರ ಮಾನಸಿಕತೆಯನ್ನು ಕುಗ್ಗಿಸಿ ಹಿಂದುತ್ವವನ್ನು ದಮನ ಮಾಡ್ಬೋದು ಅನ್ನತಕ್ಕಂಥ ಯೋಚನೆ ಸರ್ಕಾರ ಮಾಡಿದರೆ ಅದು ಖಂಡಿತ ಸರ್ಕಾರ ಕೈಗೊಂಡಿರ್ತಕ್ಕಂಥ ತಪ್ಪು ನಿರ್ಣಯ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಈ ರೀತಿಯ ಕಾರ್ಯಕರ್ತರ ಮೇಲೆ ಪ್ರಕರಣಗಳು ಮುಂದಿನ ದಿವಸದಲ್ಲಿ ದಾಖಲು ಮಾಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದರೆ ಅದಕ್ಕೆ ಹಿಂದೂ ಸಮಾಜ ಉತ್ತರವನ್ನು ಕೊಡ್ತದೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡೋದಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ರಾಜ್ಯದಲ್ಲಿ ನೂರಾರು ಲವ್ ಜಿಹಾದ್ನ ಪ್ರಕರಣಗಳು ದಾಖಲಾಗಿದ್ದರೂ ಕೂಡ ಇವತ್ತು ಸರ್ಕಾರ ಮತಾಂಧರನ್ನು ಓಲೈಕೆ ಮಾಡತಕ್ಕಂಥ ಪ್ರಯತ್ನದ ದಿಸೆಯಲ್ಲಿ ಸಾಗುತ್ತಾ ಇರುವಂಥದ್ದು ಇವತ್ತು ದೊಡ್ಡ ಆಘಾತಕಾರಿ ಬೆಳವಣಿಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. ನನ್ನ ಮನವಿ ಇವತ್ತು ಹಿಂದೂ ಸಹೋದರಿಯರಲ್ಲಿ ಇರುವಂಥದ್ದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಅವರ ಜೀವನವನ್ನು ಉಳಿಸತಕ್ಕಂಥ ಮತ್ತು ಈ ರೀತಿಯ ಪ್ರಕರಣಗಳಿಗೆ ಬಲಿಬಿದ್ದು ತಮ್ಮ ಜೀವವನ್ನು ಕಳೆದುಕೊಳ್ಳತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಡಿ. ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗಳ ನಡುವೆ ಒಳ್ಳೆಯ ಬಾಳ್ವೆಯನ್ನು ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ತಾವೆಲ್ಲರೂ ಮಾಡಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಹಿಂದೂ ಸಹೋದರಿಯರಲ್ಲಿ ಈ ಮೂಲಕ ನಾನು ಕೇಳಿಕೊಳ್ತಾ ಇದ್ದೀನಿ.